ಮಂಡ್ಯ ರಣಕಣದಲ್ಲಿ ಜೋರಾಯಿತು ಹೌಸ್ ಪಾಲಿಟಿಕ್ಸ್. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕೈಪಡೆ ಚಕ್ಕರ್ ಕೊಡ್ತಾ ಇದೆ. ಗೃಹ ಪ್ರವೇಶದ ಮೂಲಕ ಕಾಂಗ್ರೆಸ್ ಭಾವನಾತ್ಮಕ ಅಸ್ತ್ರವನ್ನ ಪ್ಲೇ ಮಾಡ್ತಾ ಇದೆ. ಏನಿದು ಮಂಡ್ಯ ಅಖಾಡದಲ್ಲಿ ಮನೆ ರಾಜಕೀಯ ನೋಡೋಣ ಬನ್ನಿ. ಎರಡು 2019 ಲೋಕಸಭೆ ಚುನಾವಣೆ ವೇಳೆ ಮಂಡ್ಯದಲ್ಲಿ ಹೌಸ್ ಪಾಲಿಟಿಕ್ಸ್ ಜೋರಾಗಿತ್ತು. ಮತದಾರರನ್ನ ಭಾವನಾತ್ಮಕವಾಗಿ ಸೆಳೆಯಲು ಮಂಡ್ಯದಲ್ಲಿ ಸ್ವಂತ ಮನೆ ನಿರ್ಮಿಸಲು ನಿಖಿಲ್ ಹಾಗೂ ಸುಮಲತಾ ಪೈಪೋಟಿಗೆ ಬಿದ್ದಿದ್ರು. ಚುನಾವಣೆಯಲ್ಲಿ ಸೋತ ಬಳಿಕ ನಿಖಿಲ್ ಮಂಡ್ಯವನ್ನ ಮರೆತರೆ ಸುಮಲತಾ ಹನಕೆರೆ ಬಳಿ ಭೂಮಿ ಪೂಜೆ ಮಾಡಿ ಸೈಲೆಂಟ್ ಆಗಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ಮನೆ ಖರೀದಿಸಿ ಎದುರಾಳಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆಗೆ ಸುಳಿವು ಸಿಕ್ತಿದ್ದಂತೆ ಕಾಂಗ್ರೆಸ್ ಮತ್ತಷ್ಟು ಆಕ್ಟಿವ್ ಆಗಿದೆ. ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಸಂದೇಶ ರವಾನಿಸಲು ಸ್ಟಾರ್ ಚಂದ್ರು ಹೊಸ ಮನೆ ಖರೀದಿಸಿ ಗೃಹ ಪ್ರವೇಶವನ್ನು ನೆರವೇರಿಸಿದ್ದಾರೆ. ಸೇವೆ ಮಾಡಕ್ಕೆ ಬಂದಿದ್ದೀನಿ, ನಿಮ್ಮ ಸೇವೆ ಮಾಡ್ಕೊಂಡು ಸದಾ ಇರ್ತೀನಿ. ನೀವು ದಯವಿಟ್ಟು ನನಗೆ ಸಹಕಾರ ಕೊಟ್ಟು ಗೆಲ್ಲಿಸಿ, ನಿಮ್ಮ ಸೇವೆ ಮಾಡಲು ನಾನು ಬದ್ಧನಾಗಿರ್ತೀನಿ ಅಂತ ಮತದಾರರಲ್ಲಿ ಕೇಳ್ಕೊತೀನಿ. ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿ 2,28,00,000 ಕೊಟ್ಟು ಚಂದ್ರು ಮನೆ ಖರೀದಿಸಿದ್ದು, ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಹಾಗೂ ಮುಖಂಡರು ಗೃಹ ಪ್ರವೇಶದಲ್ಲಿ ಭಾಗಿಯಾಗಿದ್ದರು. ಕಳೆದ ಒಂದು ವಾರದಿಂದ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು, ಮುಖಂಡರು ಮತ್ತು ಸ್ವಂತ ಕಚೇರಿ, ಕಾಂಗ್ರೆಸ್ ಪಕ್ಷದ ಆಫೀಸು ಒಂದು ಕಡೆ ಇದೆ. ಆದರೆ ಇದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಕಚೇರಿ. ಪಕ್ಷದ ಕಚೇರಿ ಅಂದರೂ ತೊಂದರೆ ಇಲ್ಲ, ಸ್ವಂತ ಕಚೇರಿ ಅಂದರೂ ತೊಂದರೆ ಇಲ್ಲ. ಒಟ್ಟಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೂ ಮೈತ್ರಿ ಪಕ್ಷಗಳಿಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಕೈಕಲಿಗಳು ತಂತ್ರಗಾರಿಕೆ ಹೆಣೆಯುತ್ತಿದ್ದು, ಇದೀಗ ಮನೆ ಮಾಡಿ ನೇರ ಟಕ್ಕರ್ ನೀಡಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.